ಕೈ ತಗೊಳ್ತಾನೆ ರೆಡ್ ಕಲರ್ ನನಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ನನಗೆ. ಯಾಕಪ್ಪ? ನಂಬರ್ಗಳು ಸಡನ್ ಆಗಿ ಏನು ಅನ್ನೋದು ಅನ್ವರ್ಯಲ್ಲ ಅದಿಮ್ವಿ ಸರ್. ಹೌದಾ? ಇದು ನಿನಗೆ ಇಷ್ಟ ಆಗ್ಲಿಲ್ವಾ ಆಡೋದು? ಯಾರು ಹೇಳಿ? ಒತ್ತಾಯ್ತು ನನ್ನ ಹೊಲ್ದಾಗೆ ಕತ್ಲಾಯ್ತು ನನ್ನ ಕಂಡಗೆ ನಾನು ನೀನು ಉಲ್ಲಗೆ, ಅದು ಸ್ವಲ್ಪ ಇಷ್ಟ ಆಗ್ತದೆ, ಸ್ವಲ್ಪ ಸ್ವಲ್ಪ ಅಷ್ಟೇ, ಸ್ವಲ್ಪ. ಹೌದಾ? ಮತ್ತೆ ಮತ್ತೆ ಇನ್ಯಾವುದ್ರ ನಿಮ್ಗೆ ಇಷ್ಟ ಆಗಿರೋ ಹಾಡು ಹೇಳ್ರಿ, ಅದನ್ನೇ ಹಾಕ್ತೀವಿ ಕಾಲರ್ ಟ್ಯೂನ್ಗೆ. ಯಾರನ್ಗಾನ ಫೋನ್ ಮಾಡಿದ್ರಿ ನಿಮ್ಗೆ ಅವ್ರಿಗೆ ಆ ಹಾಡು ಕೇಳಿಸ್ಬೇಕು. ಯಾವ ಹಾಡು ಹಾಕನ? ಜುಮಕು ಜುಮಕು ಜುಮ್ಮಾಲೆಲೆ ಜುಮಕು ಜುಮಕು ಜುಮ್ಮಾಲೆಲೆ ಜುಮಕು ಜುಮಕು ಜುಮ್ಮಾಲೆಲೆ. ಅಷ್ಟೇ ಸರ್. ಆಮೇಲೆ ಇದೆಂತಂದ್ರೆ ಇದು ಇನ್ನೊಂದು ಅದಪ್ಪ, ಇನ್ನೊಂದು ಯಾವ್ದನ್ನ ಬರೋದಿದ್ರೆ ಹೇಳ. ಇದನ್ನೆಲ್ಲ ಗೂಡ್ ಸೈಜ್ ಮಾಡ್ಕೊಳಸ್ತಾರೆ, ಗೂಡ್ ಸೈಜ್. ಹಲೋ ನರಸಿಂಹರಾಜು ಅವ್ರೆ, ಓ ಇಲ್ಲಿ ನಾವು ಕೀಳೇ ಕೆಲ್ಸ ಇಲ್ದೆ ಫೋನ್ ಮಾಡಿಲ್ಲ ನಿನ್ಗೆ. ಜಲ್ದಿ ಮಾತಾಡೋ. ಹಲೋ ಹಲೋ. ಓ ಅಯ್ಯ ದಮ್ಮಯ್ಯ ಧರ್ಮನೇ ತಾಯಿ ತಂದೆ. ಹೌದು. ಯಾರೋ ಉಳಿದಾಡ್ತಾವ್ರಿ ಸರ್, ಯಾರು ಎಲ್ಲ ಉಳಿದಾಡ್ದಂಗೆ ಅವ್ರಿ ಜೋರ. ಇಲ್ಲ ಒಳಗೇನು ನೋಡಿ ನಮ್ಮನೆ ಇಲ್ಲಿ ನಮ್ಮ ಇದ್ರಲ್ಲಿ ಯಾರು ಕೂಗಾಡ್ತಾರೆ ಸರ್? ಈಗ ಆಚೆ ಕಡೆ ನೋಡೋ ಯಾರು ಕೂಗಾಡಂಗ? ನಿಮ್ ಹೆಂಗಸರು ಏನೋ ಕೂಗಾಡ್ತಿರ್ಬೇಕು ನೋಡಿ ಸರ್. ಇರು ಇದು ಎಂತದಪ್ಪ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ, ಎಲ್ಲಿದೆಯೋ ನ್ಯಾಯ, ಬಡವನ ಎಲ್ಲಿದೆಯೋ ನ್ಯಾಯ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ. ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ. ಆ ಥರ ಹೇಳಿ ಫೋನ್ ಮಾಡಿದವ್ರಿಗೆ ನಿಂದು ನಿಮ್ಮ ಮನೆಯವ್ರದ್ದು ಫೋಟೋ ಬರಬೇಕು. ಆ ಥರ ಹಾಕೋಣ ಸರ್? ಬೇಡ, ನಮ್ದು ಒಬ್ಬರದೇ ಹಾಕಿ ಸರ್. ನಾವು ಇವಾಗ ನಮ್ದು ಇವಾಗ ಡೆಲಿವರಿ ಆಗೈತಿ. ಡೆಲಿವರಿ ಆಗೈತೆ? ಅಲ್ಲ, ಇದು ಡೆಲಿವರಿ ಅಂತೀನಿ. ಅದೆಂತದು ಡೈವರ್ಸ್ ಆಗೈತಾ? ಬೇರೆ ಬೇರೆ ಆಗಿದೀವಿ ನಾವು. ಯಾಕಪ್ಪ? ಕಲಹ ಬಂದೈತೆ, ಸ್ವಲ್ಪ ಕಲಹ. ಏನ್ ಕಲಹನಪ್ಪ? ಫ್ಯಾಮಿಲಿಯಾಗೆ ಕಲಹ ಬಂದೈತಿ, ಕಲಹ, ಒಡಕು. ಒಡಕುನ? ಮತ್ತೆ ಈಗ ನೀವ್ ಎಲ್ಲಿ ಮನೆ ಕಂದಿದ್ದೀರಾ ಸರ್? ಇವಾಗ ಇವು ಮಂಚದ ಮೇಲೆ ಮನೆಗೆ ಮನೆ ಕಂಡಿದ್ವಿ. ಅಲ್ಲ ಮತ್ತೆ ನಿಮ್ ದಾಂಪತ್ಯ ಜೀವನ ಹೆಂಗೆ ಸರ್? ದಾಂಪತ್ಯ ಜೀವನ ಎಲ್ಲನ ಇದು ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಆಗೋಯ್ತಿ. ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್. ಅಕ್ಕವ್ರ ಏನ ಬೇಜಾರು ಮಾಡ್ಕೊಂಡ್ರ ನನ್ನ? ಅಕ್ಕವ್ರ ಯಾಕೆ ಏನ್ ಬೈದ್ರ ಅಣ್ಣ ಅಕ್ಕವ್ರಿಗೆ? ಇಲ್ಲ ಅಣ್ಣ. ಮತ್ತೆ ಏನ್ ಕಣ ಜೀವನ ಹಿಂಗಾಯ್ತು? ಜೀವನದಲ್ಲಿ ಸಂತೋಷವಾಗಿರ್ಬೇಕಣ್ಣ. ಆ ಥರ ಎಲ್ಲ ಕಿತ್ತಾಡ್ಕೊಂಬಾರ್ದು ಗಂಡ ಹೆಂಡತಿ. ನಮ್ದು ಇದು ಫೋನ್ ಕದಲಿಕೆ ಹಗರಣಗಳು ಜಾಸ್ತಿ ಆಗಿದಾವೆ. ಫೋನ್ ಕದಲಿಕೆ ಹಗರಣಗಳು. ಹಂಗಂದ್ರೆ ಅಣ್ಣ ಫೋನಾಗ ಯಾರ್ಯಾರ ಫೋನ್ ಮಾಡಿವೆ ನಮ್ಮ ಫ್ಯಾಮಿಲಿಗೆ ಡಗಾರ್ ಮಾಡಿದ್ದಾರೆ. ಅದು ಇದೆಂತದ್ದು ಎಂತದ ಬ್ರೇಕ್ ಮಾಡಿದ್ದಾರೆ. ಬ್ರೇಕ್ ಮಾಡಿದಾರಾ? ಯಾರು ಫೋನ್ ಮಾಡೋದು ಸರ್? ಶಿವನ ಪಕ್ಕದಾಗಿರೋದು ಯಾರು? ಅವರ ಹೆಂಡತಿ ಪಾರ್ವತಿ. ಆಮೇಲೆ ಜಲಕನ್ಯೆ. ಯಾರು ಜಲಕನ್ಯೆ? ಲಲಿತಾಂಗಿ. ಲಲಿತಾಂಗಿ ಮಾತಾಂಗಿ ಚೊಮಾದಾಂಗಿ ವಿನಾಂಗಿ ಅಂತ ಒಂದು ಹಾಡ ಇದಲ್ಲ. ಯಾರು ಸರ್ ಅವರು? ಪಾರ್ವತಿನೋ ಲಲಿತಾ ಅವ್ರನ್ನ? ಯಾರು? ಸಂಸ್ಕೃತದಾಗ ಒಂದು ಹಾಡ ಐತ್ ನೋಡಿ, ಲಲಿತಾಂಗಿ ಭಾವನಾಂಗಿ ಮಾನಾಂಗಿ ಏನೇನೋ ಅಂತ ಒಂದು ಹಾಡ ಐತ್ ನೋಡಿ. ಇದ್ರಾಗೆ ಕವಿರತ್ನ ಕಾಳಿದಾಸ ಒಂದು ಸಾಂಗಿ ಪುಲದಾಲಿ ಪೊಂಗಾಂಗಿ ಇನಾಂಗಿ ಒನಗಾಂಗಿ ತುಲಾಸಾರಂಗಾಂಗಿ ಬನತೋರಾನಂಗಿ ಅಂತ ಒಂದು ಹಾಡ ಐತ್ರಲ್ಲ, ಲಲಿತಾಂಗಿ. ಅಲ್ಲ ಸರ್, ಈ ಲಲಿತಾ ಅವ್ರು ಪಾರ್ವತಿ ಅವ್ರು ನಿಮ್ಗೆ ಏನಾಗಬೇಕು?
ಅವರು ಪೂರ್ತಿ ನಮ್ಗೆ ಇದು ಅಡಿಗ್ ಬಲ್ಲಾರ್ ಜಾಲಿಕ್ಕೆ ತಿಕ್ ಸುತ್ತಾರಲ್ಲ ಅದಕ್ಕಿಂತ ಒಂದ್ ಕೈ ಜಾಸ್ತಿ ನೋವಾಗಂಗೆ ಅವ್ರು ಸರ್ ನಮ್ಗೆ ಅವ್ರು. ಬಳ್ಳಾರ್ ಜಾಲಿ ಮುಳು ಸುತ್ತಾರಲ್ಲ ಅದಕ್ಕಿಂತ ಜಾಸ್ತಿ ನೋವಾಗಂಗೆ ನಮ್ಗೆ ಭಾರಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದಾರೆ ಸರ್. ನಿಮ್ ಹಳೆ ಲವರ್ಗಳು ಅವರು? ಖಂಡಿತ ಇಲ್ಲ ಸರ್. ಮತ್ತೀಗ ಬಲಮುರಿ ಅಂಗಿ, ಜಲಮುರಿ ಅಂಗಿ, ಆಮೇಲೆ ಲಲಿತಾಂಗಿ, ಆಮೇಲೆ ತ್ರಿಮೂರ್ತಿಗಳ ಪಾದ ಸಾಕ್ಷಿಯಾಗಿ ನಾನು ಕಣ್ಣೆತ್ತಿಯೂ ನೋಡಿದವನಲ್ಲ. ಇದು ನಾನು ಶನಿಯ ನಿಂದಿಸಿ ನಾನು ಈ ರೀತಿ ಕಷ್ಟಪಡಬೇಕಾಗಿತ್ತು. ರೇ ಸ್ವಾಮಿ, ನಾವೇನೋ ನಿಮ್ ಪ್ರಾಬ್ಲಮ್ ಕೇಳ್ತಿದ್ದೆ ಅಂತ ನೀನ್ ಇಲ್ದಿದ ಕತೆ ಹಾಡುಗಳೆಲ್ಲ ಹೇಳ್ಬೇಡ ಇಲ್ಲಿ. ಗೊತ್ತಾಯ್ತಾ? ಈಗ ನಿಮ್ಗೆ ಅಕ್ಕವ್ರಿಗೂ ನಿಮ್ಗೂ ಏನಣ್ಣ ಸಮಸ್ಯೆ ಬಂದಿರೋದು? ಅವರು ನಿನ್ನ ಹತ್ರ ದುಡ್ಡು ಕಾಸು ಕಿತ್ಕೊಳಕ್ ಫೋನ್ ಮಾಡ್ತಿರೋದಾ? ಜಲಲಾಂಗಿ, ಲಲಿತಾಂಗಿ, ಪಾರ್ವತಿ ತಾಯಿ, ಶಿವನ್ ಪಕ್ಕದಾಗ ಅವ್ರ ಪಾರ್ವತಿ ತಾಯಿ, ಇವರು ಮೇಲಿಂದ ಕೈಯಿಂದ ಧನಲಕ್ಷ್ಮಿ ಉದುರ್ತೈತಲ್ಲ, ಲಕ್ಷ್ಮಿ ಲಕ್ಷ್ಮಿ ಅಂಗಿ, ರತ್ನಾಂಗಿ, ಹಿಂಗಾಗಿ ನಮ್ದು ಎಲ್ಲ ಅಂಗಿ ಡ್ರಾಯರ್ಗಳೆಲ್ಲ ಖಾಲಿ ಆಗಿದಾವ್ ಸರ್ ನಮ್ದು ಮಾನಸಿಕವಾಗಿ. ನಿನ್ಗೂ ನಿಮ್ಮ ಅಕ್ಕವ್ರಿಗೂನು ನಿಮ್ಗೂನು ಅವರು ನಿಮ್ಮ ಹತ್ರ ದುಡ್ಡು ಕಾಸು ಕಿತ್ಕೊಬೇಕು ಅಂತ ರತ್ನಮ್ಮ, ಲಕ್ಷ್ಮಿ ಇವರೆಲ್ಲ ನಿಮ್ಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರೆ. ಟಾರ್ಚರ್ ಏನಿಲ್ಲ ಸರ್, ಮದ್ವೆ ಏನಿಲ್ಲ. ನಾವು ಟಾರ್ಚರ್ ಹಾಕಲ್ಲ. ನಾವು ನೈಟು ನೀವು ಎಲ್ಲಿ ಕರೆದ್ರು ನಾವು ಬರಲ್ಲ. ಟಾರ್ಚರ್ ಆಗ್ಲಿ ಎಣ್ಣೆ ಆಗ್ಲಿ ನಾವು ನೈಟು ಯಾವ ಊರಿಗೂ ಹೋಗಲ್ಲ. ನಾವು ಟಾರ್ಚರೇ ಬಳಸಲ್ಲ. ಮತ್ತೆ ಏನ್ ಫೋನ್ ಮಾಡಿ ಏನ್ ಮಾಡ್ತಾರ ಅವ್ರು ನಿಮ್ಗೆ? ನಾವು ನೈಟ್ ಆದ್ರೆ ಟಾರ್ಚರ್ ಹಾಕಲ್ಲ, ಬ್ಯಾಟ್ರಿನೂ ತೋರಿಸಲ್ಲ, ಏನು